ಕರ್ನಾಟಕ ರಕ್ಷಣಾ ವೇದಿಕೆ ಚಿಳುಮೂರು ಗ್ರಾಮ ಘಟಕ ಉದ್ಘಾಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಚಿಳುಮೂರು ಗ್ರಾಮ ಘಟಕ ರಿಬ್ಬನ್ ಕಟ್ ಮಾಡುವ ಮೂಲಕ ಜಹೂರ್ ಹಾಜಿ ಅವರು ಉದ್ಘಾಟನೆ ಮಾಡಿದರು. ನಂತರ ರಾಮದುರ್ಗ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ವಿಜಯ್ ಕುಮಾರ್ ರಾಠೋಡ್ ಮಾತನಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ಕರವೇ ಕರ್ನಾಟಕದ ಅತಿ ದೊಡ್ಡ ಕನ್ನಡ ಪರ ಸಂಘಟನೆಯಾಗಿದ್ದು, ವಿಶ್ವದಾದ್ಯಂತ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಇದನ್ನು ನಾರಾಯಣಗೌಡ ಇತರರು ಸ್ಥಾಪಿಸಿದ್ದು, ಗೌಡರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದ ಎಲ್ಲ 31 ಜಿಲ್ಲೆಗಳಿಗೂ ಹಬ್ಬಿದೆ. ಈ ಸಂಘಟನೆಯು ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎಂಬ ಘೋಷಣೆಯಡಿ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಸಂಬಂಧವಿಲ್ಲ. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎನ್ನುವ ಘೋಷಣಾ ವಾಕ್ಯದೊಂದಿಗೆ 1999ರಲ್ಲಿ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ನಾಡಿನ ಅತಿ ದೊಡ್ಡ ಬಲಿಷ್ಠ ಕನ್ನಡ ಪರ ಸಂಘಟನೆಯಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಜಹೂರ್ ಹಾಜಿ, ಮಹಿಳಾ ಅಧ್ಯಕ್ಷೆ ರೂಪಾ ಅರಮನಿ, ಗ್ರಾಮೀಣ ಅಧ್ಯಕ್ಷ ಹನುಮಂತ ಕುಲಗೋಡ್, ಕಾರ್ಮಿಕ ಘಟಕದ ಅಧ್ಯಕ್ಷ ಗಣೇಶ್ ದೊಡ್ಮನಿ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಆನಂದ್ ಜಾಧವ್, ಯುವ ಘಟಕ ಅಧ್ಯಕ್ಷ ಕೃಷ್ಣ ರಾಠೋಡ್, ತಾಲೂಕಾ ಸಂಘಟನಾ ಕಾರ್ಯದರ್ಶಿ ಸಾಗರ್ ಮುನ್ವಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು. ಪ್ರತಿ 2-3 ತಿಂಗಳು ಗೌರ್ಮೆಂಟ್ ಈ ಸಿವಿಲ್ ಹಾಸ್ಪಿಟಲ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಬಡ ಮಕ್ಕಳಿಗೆ ಉಚಿತವಾಗಿ ಅವ್ರನ್ನೆಲ್ಲ ಉಪಚಾರ ಮಾಡಲಿ, ಅವ್ರಿಗೆ ಹೆರಿಗೆ ಆಗಲಿ ಅಂತ ಬಹಳಷ್ಟು ಸ್ಟ್ರೈಕ್ ಅನ್ನು ಮಾಡಿ ಇವತ್ತು ಒಂದು ಹಂತಕ್ಕೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ತಂದೀವಿ. ಅದು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಮುಖಾಂತರ. ಇವತ್ತು ಅವೆಲ್ಲ ಹುಡುಗರು ನೀವೆಲ್ಲ ನಮ್ಮ ಜೊತೆ ಸೇರಿದಿರಿ. ಯಾಕೆ ಸೇರಿದ್ರಪ್ಪ? ಇದು ಸಂಘಟನೆಯಿಂದ ಲಾಭ ಆಗೋಗೋಸ್ಕರ ಯಾರು ಸೇರಬೇಡಿ. ಯಾಕಂದ್ರೆ ಇದು ಸಂಘಟನೆ, ನಾವು ನೀವು ಕೂಡಿ ಎಲ್ಲರೂ ಗಟ್ಟಿಯಾಗಿ ಏನಂತಾರೆ ಹನಿ ಹನಿ ಕುಡಿದ್ರೆ ಹಳ್ಳ ನದಿಯಿಂದ ನೀವೆಲ್ಲ ನಮ್ಮ ಜೊತೆ ಕುಡಿದ್ರೆ ಬಹಳಷ್ಟು ದೊಡ್ಡ ಸಂಘಟನೆ ಆಕೈತಿ. ಇವತ್ತು ಯಾವುದೇ ಒಂದು ನಂದು ಬಹಳಷ್ಟು ಪಾಪ ಬಡವರು ಇರ್ತಾರೆ, ಏನೋ ಒಂದು ತಹಸೀಲ್ದಾರ್ ಆಫೀಸ್ ಬಿಒ ಆಫೀಸ್ ಕೆಲಸ ಇವತ್ತು ತಾವೆಲ್ಲ ನೋಡಿರಿ. ಇವತ್ತೆಲ್ಲ ಅಧಿಕಾರಿಗಳು ಭ್ರಷ್ಟದ ತಲೆಯಲ್ಲಿ ಸೇರ್ತಾ ಇದ್ದಾರೆ. ಯಾರು ಎಲ್ಲಿ ತಲಾಟೆ ಹಿಡ್ಕೊಂಡು ಎಲ್ಲರೂ ಕೂಡ ರೊಕ್ಕ ಕೇಳ್ತಾರೆ ನೋಡಿರಿ. ಅದಕ್ಕೆ ನೀವೆಲ್ಲ ಸಂಘಟಿತರು ನಮ್ಮ ಜೊತೆ ಇದ್ರೆ, ನೀವೆಲ್ಲರೂ ನಮ್ಮ ಜೊತೆ ಈ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯನ್ನು ಬೆಳೆಸಿದ್ರೆ ನಮ್ದೇನೇ ಈ ಚಿಳುಮೂರು ಗ್ರಾಮದ ಕೆಲಸ ಇರಲಿ, ನಿಮ್ ಜೊತೆ ನಿಂತು ನಾವು ನ್ಯಾಯಯುತವಾಗಿ ಈ ಸತ್ಯಮೇವ ಜಯತೆ ಎಂಬ ಪದ್ಧತಿಗೆ ನಿಮ್ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಡುತ್ತಂತ ತಮ್ಮ ಮಾತಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಹುಡುಗರಿದ್ದೀವಿ. ಈ ಊರಿನ ಅಭಿವೃದ್ಧಿಗೋಸ್ಕರ ಹೋರಾಡಿ, ಈ ಊರಿನ ಯಾವುದೇ ಒಂದು ಪಾಪ ಏನಿರ್ತಾರ ಕೆಳವರ್ಗದವ್ರ ಬಹಳಷ್ಟು ಜನ ಅಸಂಘಟಿತರಿರ್ತಾರ, ಅವ್ರನ್ನ ಮೇಲ್ ತರುವಂತ ಕೆಲಸ ನಮ್ಮಿಂದ ಆಗ್ಬೇಕು. ಯಾಕಂದ್ರೆ ಇವತ್ತು ಸಂಘಟನೆ ಸ್ಥಾಪನೆ ಆಗಿದೆ. ಈ ಸಂಘಟನೆ ಹೆಸರನ್ನ ನೀವು ಉಳಿಸಬೇಕು. ನೀವು ಏನೇ ಯಾವುದೇ ನಮ್ ಕರೆದ್ರೆ ಅಂದ್ರೆ ನಾವು ನಮ್ಮ ದೇವರಾಜ್ ಅವರು ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಟೀಮ್ 24 ತಾಸು ನಿಮ್ ಜೊತೆ ಇರುತ್ತಂತ ಈ ವೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿ ಮಾತು ಕೊಡ್ತೀವಿ. ಸಂಘಟನೆಯಿಂದ ಯಾರಿಗೂ ಅನ್ಯಾಯ ಆಗೋದು ಬೇಡ, ನಮಗೆ ಯಾರ ಮೇಲೂ ದರ್ಪ ತೋರೋದು ಬೇಡ. ಇವತ್ತು ನಮ್ಗೆ ಏನಾಗಬೇಕು, ಸಂಘಟನೆಯ ಉದ್ದೇಶ ನಾಡ ನುಡಿ ಜಲ ಏನ್ ಇವತ್ತು ನಾವು ರಕ್ಷಣೆ ಮಾಡ್ತೀವಲ್ಲ, ಎಲ್ಲ ವಿದ್ಯಾವಂತ ಯುವಕರ ರೈತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ನಾವು ಕೂಡಿ ಎಲ್ಲರೂ ಮಾಡೋಣ ಅಂತ ಹೇಳ್ತೀನಿ. ಹಾಗಾಗಿ ಇವತ್ತು ನನ್ನ ಜೊತೆ ಬಹಳಷ್ಟು ಖುಷಿ ಆಗ್ತೈತೆ. ಯಾಕಂದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯ ದೇವರಣ್ಣ ಹಜ್ಜಿಯವರ ಒಂದು ಕ್ಷೇತ್ರ, ಈ ಕ್ಷೇತ್ರದಿಂದ ಪದಾರ್ಪಣೆ ಮಾಡಿವಿ. ಅವೆಲ್ಲರೂ ನಮ್ಮ ಜೊತೆ ಸಂಘಟನೆ ಕೂಡ್ರಿ. ನಿಮಗೆ ಏನೇ ಆಗಲಿ ನಿಮಗೆ ವೈಯಕ್ತಿಕ ವಿಚಾರ, ನೀವು ಯಾವುದೇ ಪಕ್ಷದ ಜೊತೆ ನೀವು ಏನೋ ನಂಟಿಟ್ಕೊಂಡಿರಿ ಅಥವಾ ಯಾರ ಜೊತೆ ಒಳ್ಳಾಟಿಟ್ಕೊಳ್ಳಿ, ಬಟ್ ಸಂಘಟನೆ ವಿಷಯ ಬಂದಾಗ, ಕನ್ನಡದ ವಿಷಯ ಬಂದಾಗ ನಾವು ನೀವೆಲ್ಲರೂ ರಾಧಾದೇಶಿದ್ರು ಭುವನೇಶ್ವರ ತಾಯಿಯ ಮಕ್ಕಳು ಅಂತ ಹೇಳಿ ನಾವೆಲ್ಲರೂ ಒಂದಾಗಿ ಕನ್ನಡ ತಾಯಿಯ ಹೋರಾಟವನ್ನು ಮಾಡೋಣ ಅಂತ ಹೇಳಿ ನಾನು 2 ಮಾತು